ಬೆಂಗಳೂರು ಅಂದ್ರೇ ಹಾಗೆ ಅಲ್ವಾ, ಮಾಯಾನಗರಿ. ಇಲ್ಲಿ ಎಂಥವನು ಏನು ಬೇಕಾದರೂ ಆಗ್ಬಿಡ್ತಾನೆ. ಒಬ್ಬ ದುಡ್ಡಿಲ್ಲದೆ 300 ರೂಪಾಯಿ ಇಟ್ಕೊಂಡು ಬಂದಂಥವ್ರು ಇವತ್ತು ಲಕ್ಷಾಧೀಶ್ವರಾಗಿರೋರನ್ನ ನೋಡಿದ್ವಿ. ಟ್ಯಾಲೆಂಟ್ ಇದ್ದವ್ರಿಗೆ ಅವಕಾಶಗಳ ಸುರಿಮಳೆ ಸಿಕ್ಕದನ್ನು ನೋಡಿದ್ವಿ. ಏನೂ ಇಲ್ಲದೆ ಪಾಪ ಬೀದಿಗೆ ಬಿದ್ದವ್ರನ್ನೂ ಕೂಡ ನಾವು ನೋಡಿದ್ದೀವಿ. ಜೊತೆಗೆ ಅಡ್ಡದಾರಿ ಹಿಡಿದವರನ್ನೂ ಕೂಡ ನೋಡಿದ್ದೀವಿ. ಅದರ ಭಾಗವಾಗಿಯೇ ಈ ಡೇಟಿಂಗ್ ಆ್ಯಪ್ನ ಜಾಲ ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂಥೇಳಿ ಪವರ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಳ ಅಗಲಕ್ಕೆ ಇಳಿದು ನೋಡಿದಂಥ ಸಂದರ್ಭದಲ್ಲಿ ಅದರ ಬೃಹತ್ ಜಾಲ ನಮಗೆ ಕಾಣಸಿಕ್ತು. ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ. ಇದರಲ್ಲಿ ಹೆಣ್ಣುಮಕ್ಕಳು ಹೆಂಗೆಲ್ಲ ಬಲೆಗೆ ಬೀಳ್ತಾ ಇದ್ರು, ಜೊತೆಗೆ ಏನೇನು ಮಾತಾಡಿದ್ರು ಅಂತ ನೋಡಿದ್ರಲ್ವಾ. ಹೇಗೆ ಸೇರಿಸ್ಕೊಳ್ತಾರೆ ಗೊತ್ತಾ, ಇವರನ್ನ ಹೇಗೆ ಸೇರ್ಕೊಳ್ತಾರೆ ಗೊತ್ತಾ ನಿಮಗೆ ಅವ್ರನ್ನ. ಕರೆ ಮಾಡಿದವರ ಎದುರು ಕುಲ್ಲ ಹೆಂಗಿರುತ್ತೆ ಗೊತ್ತಾ. ಯಾವುದೇ ಹಿಂಜರಿಕೆ ಇಲ್ಲದೇ ಬಟ್ಟೆ ಬಿಚ್ಚೋದು ಯಾಕೆ ಇವರು, ಎಲ್ಲವೂ ದುಡ್ಡುಗೋಸ್ಕರನೇ. ಪ್ರತಿ ಯುವತಿ ತಿಂಗಳಿಗೆ ಎಷ್ಟು ಹಣ ಸಂಪಾದನೆ ಮಾಡ್ತಾರೆ ಗೊತ್ತಾ. ಡೇಟಿಂಗ್ ಆ್ಯಪ್ ತರುಣಿಯರಿಗೆ ಹೆಂಗೆಲ್ಲ ಟ್ರೈನಿಂಗ್ ಕೊಡ್ತಾರೆ ಗೊತ್ತಾ ಇವರು. ಪವರ್ ಟಿವಿಯಲ್ಲಿ ಡೇಟಿಂಗ್ ಆ್ಯಪ್ಗಳ ಕುರಿತು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಅದನ್ನು ಹೇಗೆ ಬೇಕಾದರೂ ನೀವು ನೋಡ್ಬೋದು. ಇದನ್ನು ನೀವು ಏನಪ್ಪ ಹಿಂಗೆಲ್ಲ ಮಾಡ್ತಾರೆ ಅಂತಲೂ ಅಂದ್ಕೊಳ್ಬೋದು, ಅಥವಾ ಬೇರೆ ಆಪ್ಷನ್ ಇಲ್ಲ ಅನ್ನುವಂಥ ಒಂದು ಕನಿಕರ ಇರ್ಬೋದು. ಯಾವ ರೀತಿ ಆಗಬೇಕಾದ್ರೂ ನೋಡ್ಬೋದು ನೀವು. ಬಟ್ ಇದರಲ್ಲಿ ಬಲಿಪಶು ಆಗ್ತಾ ಇರೋರು ಯಾರು ನಿಜವಾಗ್ಲೂ, ಅದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ ಕಾಲೇಜಿನ ಯುವತಿಯರು ಬಲಿ ಆಗ್ತಾ ಇದ್ದಾರೆ, ಸಮಾಜ ಅಡ್ಡದಾರಿ ಹಿಡಿತಾ ಇದೆ, ಆತಂಕದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇದರ ಜೊತೆಗೆ ಗಂಡು ಮಕ್ಕಳು ಕೂಡ ಸೇಫ್ ಆಗಿರಬೇಕು ಅನ್ನೋದು ಮೆಸೇಜ್ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಬೆಂಗಳೂರಿನಲ್ಲಿ ಕೇವಲ ಒಂದೇ ಒಂದು ಆ್ಯಪ್ಗಳ ಬಗ್ಗೆ ಅಲ್ಲ, ಸಾವಿರಾರು ಡೇಟಿಂಗ್ ಆ್ಯಪ್ಗಳಿದಾವೆ. ಈ ಥರ ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಲೈಂಗಿಕ ಜಗತ್ತೇ ದರ್ಶನ ಆಗುತ್ತೆ. ಡೇಟಿಂಗ್ ಆ್ಯಪ್ನಲ್ಲಿ ನಿಮಿಷದ ಲೆಕ್ಕದಲ್ಲಿ ಹಣ ಪೀಕ್ತಾರೆ. ನಾನು ಹೇಳಿದ್ನಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಹಾಗೆ ನಿಮಿಷದ ಲೆಕ್ಕದಲ್ಲಿ ಹಣ ಪೀಕಿಸ್ತಾರೆ ನಿಮ್ಮ ಹತ್ರ. ಆ್ಯಪ್ಗಳಲ್ಲಿ ರಂಗಿನ ಚಂದದ ತರುಣಿಯರು ಸಿಗ್ತಾರೆ. ಯಾವ್ಯಾವುದೋ ಒಂದಷ್ಟು ಹೆಸರುಗಳಿರುತ್ತೆ, ಹೆಣ್ಮಕ್ಳ ಹೆಸರು ಇರುತ್ತೆ. ಆ ಹೆಸರನ್ನ ಕ್ಲಿಕ್ ಮಾಡಿದ್ರೆ ಅವರಿಗೆ ಕನೆಕ್ಟ್ ಆಗುತ್ತೆ, ವಿಡಿಯೋ ಕಾಲ್ ಕನೆಕ್ಟ್ ಆಗುತ್ತೆ. ನಿಮಿಷದ ಲೆಕ್ಕದಲ್ಲಿ ದುಡ್ಡು ಪೀಕಿಸ್ತಾರೆ. ಫಸ್ಟ್ 4 ನಿಮಿಷ ಅವರನ್ನ ಎಂಗೇಜ್ ಮಾಡಿ ಇಟ್ಕೊಳ್ಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ. 4 ನಿಮಿಷದ ನಂತರ ಬೇರೆ ರೀತಿಯಾದಂಥ ಆಕ್ಟಿವಿಟೀಸ್ಗಳನ್ನು ಮಾಡೋದಕ್ಕೆ ಶುರುವಾಗುತ್ತೆ. ಇದೆಲ್ಲಕ್ಕೂ ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಪ್ರಮುಖವಾಗಿ ಪವರ್ ಟಿವಿ ತಂಡದಿಂದ ಆ್ಯಪ್ಗಳ ರಿಯಾಲಿಟಿ ಚೆಕ್ ಅನ್ನು ಮಾಡಲಾಗುತ್ತೆ. ಕೇವಲ ಒಂದಲ್ಲ, 100 ಆ್ಯಪ್ಗಳಿದ್ದಾವೆ. ಅದರಲ್ಲಿ ಒಂದೆರಡು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಡೇಟಿಂಗ್ ಆ್ಯಪ್ಗಳ ಹಿಂದೆ ಪವರ್ ಟಿವಿ ತಂಡ ಬಿತ್ತು. ಯಾಕೆಂದ್ರೆ ನಮ್ಮ ಯುವ ಪೀಳಿಗೆ ಹಾಳಾಗ್ತಾ ಇದೆ. ಸಮಾಜಕ್ಕೊಂದು ಮೆಸೇಜ್ ಪಾಸ್ ಮಾಡಬೇಕು, ಹಿಂಗೆಲ್ಲ ಇದೆ, ದಯವಿಟ್ಟು ಈಗ ಮಾಡಬೇಡಿ ಅಂತ ಒಂದು ಮೆಸೇಜ್ ಪಾಸ್ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಪವರ್ ಟಿವಿ ತಂಡ ಈ ಡೇಟಿಂಗ್ ಆ್ಯಪ್ಗಳ ಹಿಂದೆ ಬಿದ್ದಾಗ ಆ್ಯಪ್ನಲ್ಲಿರೋ ಒಬ್ಬೊಬ್ಬ ಹುಡುಗಿಯದ್ದು ನಿಜಕ್ಕೂ ಒಂದೊಂದು ಕಥೆ ಇದೆ. ತರುಣಿಯರಿದ್ದಾರೆ, ಕಾಲೇಜು ಹುಡುಗಿಯರಿದ್ದಾರೆ, ಗೃಹಿಣಿಯರಿದ್ದಾರೆ. ಸುಲಭವಾಗಿ ಹಣ ಗಳಿಸಬೇಕು ಅನ್ನೋದೊಂದಷ್ಟೇ ಅವರ ಒಂದು ಅಜೆಂಡಾ. ಅದಕ್ಕೋಸ್ಕರ ಅಂತಾನೆ ಈ ಆ್ಯಪ್ಗಳ ಮೊರೆ ಹೋಗ್ತಾರೆ ಪಾಪ ಹೆಣ್ಮಕ್ಳು. ಹೇಳದ್ನಲ್ಲ, ದುಡ್ಡು ಅನ್ನೋದು ಏನು ಬೇಕಾದರೂ ಮಾಡಿಸ್ಬಿಡುತ್ತೆ ಅಂತ. ಈ ಆ್ಯಪ್ನಲ್ಲಿ ಹೆಣ್ಮಕ್ಳ ಹೆಸರುಗಳಿರುತ್ತೆ 1 by 1. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಅವರಿಗೆ ವಿಡಿಯೋ ಕಾಲ್ ಕನೆಕ್ಟ್ ಆಗುತ್ತೆ, ಅವ್ರ ಜೊತೆ ಮಾತಾಡ್ಬೋದು. ನಿಮಗೆ ಈಗೆಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಿಮ್ಗೆ ಸಿಗುತ್ತಲ್ಲ, ಕೇವಲ 1 ರೂಪಾಯಿ, 10 ರೂಪಾಯಿ, 50 ರೂಪಾಯಿಲಿ ನೀವು ಫ್ರೆಂಡ್ಗಳನ್ನ ಮಾಡ್ಕೊಳ್ಬೋದು ಅಂತ. ಈ ರೀತಿಯಾದಂತಹ ಒಂದಷ್ಟು ಆ್ಯಪ್ಗಳ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಪಾಪ ಇಲ್ಲಿ ಅವರಿಗೆ ಬೇರೆ ದಾರಿ ಇರಲಿಲ್ಲ, ದುಡ್ಡು ಮಾಡಬೇಕಾಗತ್ತೆ, ಇಷ್ಟೇ ತಾನೇ ಮಾಡಿದ್ರಾಯ್ತು ಅಂತ ಅವ್ರ ಮೈಂಡ್ ಸೆಟ್ಗೆ ಬಂದ್ಬಿಡ್ತಾರೆ. ಹುಡುಗಿಯರಿಂದ ಏಜೆಂಟ್ ನಂಬರನ್ನು ಪಡ್ಕೊಳ್ಳುತ್ತೆ ನಮ್ಮ ತಂಡ, ಅವರೇ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳ್ತಾರೆ ಆ ಆ್ಯಪ್ನಲ್ಲಿರೋ ಒಂದು ತರುಣಿ. ಹಾಗಾಗಿ ಅವ್ರನ್ನ ಮೀಟ್ ಮಾಡಬೇಕಲ್ಲ ಈ ಟ್ರೈನಿಂಗ್ ಕೊಡೋರನ್ನ ಅಂತ ಹೇಳಿ ನಾವು ಕನೆಕ್ಟ್ ಆಗ್ತೀವಿ. ನಮ್ಮ ಕಡೆ ಹುಡುಗಿ ಇದೆ, ಆಕೆ ಬಡವಿ, ಅಲ್ಲಿ ಸೇರಿಸಬೇಕು ಈಗಂತ ಏಜೆಂಟ್ ನಂಬರನ್ನು ಪಡ್ಕೊಳ್ಳುತ್ತೆ ನಮ್ಮ ಪವರ್ ಟಿವಿ ಟೀಮ್. ನಮ್ಮ ಮಾತು ನಂಬಿ ಲೊಕೇಶನ್ ಕೊಡ್ತಾರೆ ಆ್ಯಪ್ನವರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಯಾವುದೋ ಒಂದು ಲೊಕೇಶನ್ ಕೊಡ್ತಾರೆ ನಮಗೆ. ಆ ಲೊಕೇಶನ್ಗೆ ಹೋಗ್ತೀವಿ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಲೊಕೇಶನ್ ಕಳಿಸಿದಂಥ ಸಂದರ್ಭದಲ್ಲಿ ಆ ಲೊಕೇಶನ್ಗೆ ನಾವು ಹೋದಾಗ ಅದು ನಾನು ಹೇಳಿದ್ನಲ್ಲ, ಹಿಂಗೆಲ್ಲ ಟ್ರೈನಿಂಗ್ ಕೊಡ್ತಾರೆ, ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಬಿಡ್ತಾರೆ, ಹೆಣ್ಮಕ್ಳ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಬಿಡ್ತಾರೆ ಅಂತ. ಅವರ ಟಾರ್ಗೆಟ್ ಇರೋದೇ ಸ್ಟೂಡೆಂಟ್ಸ್ಗಳು, ಬೆಂಗಳೂರಿನಲ್ಲಿ ಓದಕ್ಕೆ ಬಂದಿರುವಂಥ ತರುಣಿಯರು. ಲೋನ್ ಇರುತ್ತೆ, ಮನೇಲಿ ಕಷ್ಟ ಇರುತ್ತೆ, ಬಡ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿಕೊಂಡು ಸುಲಭವಾಗಿ ದುಡ್ಡು ಮಾಡ್ಬೋದಮ್ಮ, ನೀನು ಹೆದರ್ಕೋಬೇಡ, ಏನೂ ಆಗಲ್ಲ, ತೊಂದರೆ ಆಗಲ್ಲ ಅಂಥೇಳಿ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡಿ ಹೀಗೆಲ್ಲ ಜಾಲಕ್ಕೆ ಅವರು ಲಾಕ್ ಮಾಡ್ಕೊಳ್ತಾ ಇದ್ರು. ಆ ಲೊಕೇಶನ್ ನಾವು ಹೋದಾಗ ಏನೇನಾಯಿತು ಅಂತ ಹೇಳ್ತೀನಿ ನೋಡಿ. ಆ್ಯಪ್ಗೆ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು ಈಸ್ಕೊಳ್ತಾರೆ ಈ ಆ್ಯಪ್ನ ಸಿಬ್ಬಂದಿ. ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ಬೋದು ನಿಮಗೆ ಅಂತ ಆಸೆ ತೋರಿಸ್ತಾರೆ, ಆಮಿಷ ತೋರಿಸ್ತಾರೆ. ಡಿಜಿಟಲ್ ವೇಶ್ಯಾವಾಟಿಕೆಗೆ ಪ್ರಚೋದನೆ ಕೊಡುತ್ತೆ ಸಿಬ್ಬಂದಿ.
ನಮ್ಮ ತಂಡದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾರೆ ಯುವತಿ. ಅವ್ರು ಕೊಟ್ಟ ಲೊಕೇಶನ್ಗೆ ನಮ್ಮ ತಂಡದ ಯುವತಿಯೊಬ್ರು ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಆ ಟ್ರೈನಿಂಗ್ ಕೊಡೋರನ್ನ ಸಂಪರ್ಕ ಮಾಡಿದಾಗ ಆ ಟ್ರೈನಿಂಗ್ ಕೊಡೋರು ಹೇಳ್ತಾರೆ, ಬರೀ ಒಂದು ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟು ಇಷ್ಟಿದ್ರೆ ಸಾಕು, ಆ್ಯಪ್ನಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ತೀವಿ, ಚಂದದ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ನೀವು ದಿನಕ್ಕೆ ಏನಿಲ್ಲ ಅಂದರೂ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ನೋಡಿ ಇಲ್ಲಿ ಇವರು ಇಷ್ಟು ಸಂಪಾದನೆ ಮಾಡಿದ್ದಾರೆ, ಅವರಷ್ಟು ಸಂಪಾದನೆ ಮಾಡಿದ್ದಾರೆ ಅಂತ ಆಸೆ ತೋರಿಸ್ತಾರೆ. ಬೇರೆ ಯಾರದೋ ಒಂದಷ್ಟು ಎಕ್ಸಾಂಪಲ್ನ ತೋರಿಸಿ ಆಬ್ವಿಯಸ್ಲಿ ಅವಾಗ ಮರಳಾಗ್ಬಿಡ್ತಾರೆ. ಇಷ್ಟೊಂದು ಸಂಪಾದನೆ ಮಾಡ್ಬೋದಾ, ಹಾಗಾದ್ರೆ ನಾನು ಮಾಡ್ತೀನಿ ಅಂತ ಈ ರೀತಿಯಾದಂಥ ಜಾಲವನ್ನು ಎಣೆಯೋದಕ್ಕೆ ಟ್ರ್ಯಾಪ್ ಮಾಡೋದು ಹೆಂಗಿತ್ತು ಅಂತ ನಿಮ್ಗೆ ಹೇಳ್ತಾ ಇರೋದು. ಆ ಲೊಕೇಶನ್ಗೆ ನಮ್ಮ ತಂಡದ ಯುವತಿ ಹೋದಾಗ ಏನೇನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಆ ಲೊಕೇಶನ್ನಲ್ಲಿ ಯುವತಿಗೆ ಗಂಡ ಹೆಂಡತಿ ಇಬ್ರು ಎದುರಾಗ್ತಾರೆ, ದಂಪತಿಗಳಿಬ್ರು. ಆ ದಂಪತಿ ಹುಡುಗಿಗೆ ಟ್ರೈನಿಂಗ್ಗಳನ್ನು ಕೊಡೋದು, ಹೆಂಗೆ ಮಾತಾಡಬೇಕು, ಬಟ್ಟೆ ಬಿಚ್ಚೋದಂಗೆ, ಪುಸಲಾಯಿಸೋದಂಗೆ ತರಬೇತಿ ಕೊಡೋದು. ನಾಚಿಕೆಗೇಡಿನ ಸಂಗತಿ. ಬಡವರ ಹುಡುಗಿರನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು ಈ ದಂಪತಿ. ಕೋಟಿಗಟ್ಟಲೆ ಸಂಪಾದನೆ ಮಾಡಿದೀವಿ ನಾವು, ಹಿಂಗೆ ನಮ್ಮ ಸಾಲ ಎಲ್ಲ ತೀರ್ಸೋಯ್ತು, ಬೆಂಗಳೂರಲ್ಲಿ 2 ಮನೆ ಕಟ್ಟಿದ್ದೀನಿ ಅಂತ ಹೇಳ್ಕೊಳ್ಳುತ್ತೆ ಸಿಬ್ಬಂದಿ. ಎಷ್ಟು ಆಸೆ ತೋರಿಸ್ತಾರೆ ನೋಡಿ. ಈ ಆಸೆಗೆ ಮರಳಾಗಿದೆ ಪಾಪ ಬಡ ಹೆಣ್ಮಕ್ಳು ಈ ಜಾಲಕ್ಕೆ ಬಿಟ್ಬಿಡ್ತಾರೆ.